ಆಡಳಿತ ಕಾರ್ ಐತಲ್ಲ ಅವಂಗ ಸರಿ ಆತದ ಇನ್ನೂ ಸ್ವಲ್ಪ ಸರಿ ನಾಗಪ್ಪಣ ಕಾರ್ ತೆಗೆದಿಲ್ಲ ಹಾಂ ಕಾರ್ ಐತಿ. ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ನಿಂತು ಹೋಗಿದೆ, ಶೂನ್ಯ ಆಗಿದೆ. ಅದು ಒಂದು ಕಡೆ ಇದ್ದರೆ ಇವತ್ತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳಲ್ಲಿ ಭಾಳಷ್ಟು ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ. ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ, ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಟಿ ಕಂತ ಇದೆ. ಮತ್ತು ನನಗೆ ಅರ್ಥ ಆಗೋದಿಲ್ಲ, ಸಂಪುಟದ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು, ವೈಯಕ್ತಿಕ ಚರ್ಚೆ ಮಾಡ್ಬೋದು, ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ, ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲ, ಮತ್ತು ಅವರು ಎತ್ತುವಂಥ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂಥೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮಳೆ ಬಂದು ಪ್ರವಾಹಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ, ಮನೆ ಕುಸಿದ ಪರಿಹಾರ ಇಲ್ಲ, ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಆಗ್ತಾ ಇದೆ. ಆದ್ದರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ. ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯಗಳನ್ನು ಇಟ್ಕೊಂಡು ಜನ ಆಂದೋಲನವನ್ನು ಮಾಡಬೇಕನ್ನುವಂಥ ತೀರ್ಮಾನ ನಾವು ಮಾಡಿದ್ದೇವೆ. ಸರ್, ಹಾವೇರಿ ಜಿಲ್ಲೆ ರೈತ ಆತ್ಮಹತ್ಯೆಯಲ್ಲಿ ಆಮೇಲೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ವಿಷಯಗಳನ್ನು ಎತ್ತಿ ಜನ ಆಂದೋಲನವನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸಿ ಒಂದು ಚಿಂತನ ಮಂಥನವನ್ನು ಮಾಡಬೇಕಂತ ಹೇಳಿ ಸೂಚನೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ರಾಜ್ಯ BJP ಘಟಕ, ನಮ್ಮ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಬಗ್ಗೆ ನಾವು ಒಂದು ಶೀಘ್ರವೇ ಸಭೆಯನ್ನು ಮಾಡಿದ್ವಿ. ಸರ್, ರಾಜುಕಾಗಿ ಅವರು ಸರ ಗಂಭೀರ ಆರೋಪ ಮಾಡಿರುವಂಥದ್ದು ಅಂದರೆ ವರ್ಕ್ ಆರ್ಡರ್ಗೆ ವರ್ಕ್ ಆರ್ಡರ್ ಕೊಡ್ಬೋದು. ನೀವು ನೋಡಿರಿ, ಒಂದು ಕೆಲಸ PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದರು, ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದ್ರು. ಅದು ಒಂದು ಕಡೆ. ಈ ಲಿಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸಿಗೆ ಎಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರು ಕಂಪ್ಲೇಂಟ್ ಮಾಡ್ತಾರೆ. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಎಷ್ಟು ದುಡ್ಡು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿ ಇದ್ದದ್ದು 4,000-5,000 ರೂಪಾಯಿ ಇದ್ದದ್ದು ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ದವರೇ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ. ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದನ್ನು ಪರಿಶೀಲನೆ ಮಾಡಬೇಕು, ಅಂದರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ದು ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಉಸ್ತುವಾರಿ ಮಿನಿಸ್ಟರ್ ಹೇಳ್ತಾರೆ. ಅಲ್ಲ, ಅದು ಪರಿಶೀಲನೆ ಮಾಡುವಂಥದ್ದು ಒಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣವೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೂಲ ಎಸ್ಟೇಟ್ ಕಮಿಷನ್ ನೇತೃತ್ವದಲ್ಲಿದೆ. ಸೊ ಅದು ಹಾಗೇ ಆಗುತ್ತೆ. ಆತ್ಮಹತ್ಯೆ ಇವತ್ತೇನು ನಡೀತಾ ಇದೆ,